ಎಲ್ರಿಗೂ ನಮಸ್ಕಾರ. ಕವಿ ಅಡುಗೆ ಚಾನಲ್ಗೆ ಸ್ವಾಗತ. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಕೆಲವೊಂದು ಭಾಗಗಳಲ್ಲಿ ಯುಗಾದಿಯಂದು ಕೆಲವು ವಿಶೇಷವಾದ ರೆಸಿಪಿಗಳನ್ನ ಮಾಡ್ತಾರೆ. ಅಂದರೆ ಕರ್ನಾಟಕದ ಕೆಲವು ಭಾಗಗಳು ಹಾಗೆ ತೆಲಂಗಾಣದಲ್ಲಿ ಪ್ರಮುಖವಾದ ಒಂದು ರೆಸಿಪಿ ಅಂದರೆ ಯುಗಾದಿ ಪಚಡಿ. ಕಹಿಬೇವಿನ ಹೂಗಳನ್ನು ಹಾಗೆ ಒಗರು ಇರುವಂತಹ ಎಳೆ ಮಾವಿನಕಾಯಿ, ಬೆಲ್ಲ ಉಪಯೋಗಿಸ್ಕೊಂಡು ಈ ಪಚಡಿಯನ್ನು ತಯಾರಿಸ್ತಾರೆ. ಇದರಲ್ಲಿ ಉಪಯೋಗಿಸುವಂತಹ ಪದಾರ್ಥಗಳಲ್ಲಿ ಒಂದೊಂದಕ್ಕೂ ಅದರದ್ದೇ ಆದ ಒಂದು ವಿಶೇಷತೆ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಕಹಿಬೇವಿನ ಹೂಗಳನ್ನು ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ಸಪ್ರೇಟಾಗಿ ಹೀಗೆ ಬಿಡಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಇಷ್ಟು ಹೂವುಗಳನ್ನು ತೊಗೊಂಡಿದ್ದೀನಿ. ಈಗ ಏನೇನು ಬೇಕು ಅಂತ ಹೇಳಿ ನೋಡೋಣ. ಖರ್ಜೂರ ಒಂದು 3 ಖರ್ಜೂರವನ್ನು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ್ದು. ಹಾಗೆಯೇ ಇಲ್ಲಿ ಹಸಿಮೆಣಸಿನ ಬದಲು ನಾನು ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ತೊಗೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2-3 ಟೇಬಲ್ ಸ್ಪೂನಷ್ಟು ನಮಗೆ ಬೆಲ್ಲ ಬೇಕಾಗತ್ತೆ. ನೀವು ಬೇಕಾದರೆ ಗಟ್ಟಿ ಬೆಲ್ಲವನ್ನು ಕೂಡ ತೊಗೋಬೋದು. ಪುಡಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಇಷ್ಟು ನಾನು ಕಹಿಬೇವಿನ ಹೂಗಳನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಮಾವಿನಕಾಯಿ. ಈಗ ನಾವು ತೊಗೊಂಡಿರುವಂಥ ಹುಣಸೆ ಹಣ್ಣಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೆನೆಯೋದಕ್ಕೆ ಬಿಡೋಣ. ಇದು ಸ್ವಲ್ಪ ಹೊತ್ತು ನೆನೆಯಲಿ. ಹಾಗೆಯೇ ನಾನಿಲ್ಲಿ ಖರ್ಜೂರವನ್ನು ತೊಗೊಂಡಿದ್ದೀನಲ್ಲ, ಅದರ ಬೀಜವನ್ನು ತೆಕ್ಕೊಳ್ಳೋಣ. ಇದರ ಎಲ್ಲ ಬೀಜವನ್ನು ತೆಗೆದುಬಿಟ್ಟು ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಖರ್ಜೂರವನ್ನು ಕೂಡ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಡೋಣ. ಈಗ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಬಲ್ತಿರುವಂತಹ ಮಾವಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಒಗರಿರುವಂತಹ ಮಾವಿನಕಾಯಿನ ತೊಗೊಳ್ಳಿ. ನನಗೆ ಎಳೆ ಮಾವಿನಕಾಯಿ ಸಿಗಲಿಲ್ಲ, ಬಲ್ತಿರುವಂಥ ಮಾವಿನಕಾಯಿ ಸಿಕ್ಕಿದ್ದು, ಅದರಿಂದ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ನಿಮಗೆ ಎಳೆ ಮಾವಿನಕಾಯಿ ಸಿಕ್ಕಿದರೆ ಅದನ್ನೇ ಉಪಯೋಗಿಸಿ. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಹಣ್ಣಾಗಿಲ್ಲ, ಇದರ ಕಲರ್ ಇರೋದೇ ಹೀಗೆ. ಚೆನ್ನಾಗಿ ಬಲ್ತಿದೆ ಅಷ್ಟೇ. ಈಗ ಇದನ್ನು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ನೆನೆಸಿರುವಂತಹ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಕಿವುಚ್ಬಿಟ್ಟು ಅದರ ರಸವನ್ನು ತೆಕ್ಕೋಬೇಕು. ನೀವು ಬೇಕಾದರೆ ಒಂದು ಸ್ಟ್ರೈನರಿಂದ ಶೋಧಿಸ್ಕೋಬೋದು. ಈಗ ಇದರ ಜೊತೆಗೇ ನಾವು ನೆನೆಸಿರುವಂತಹ ಖರ್ಜೂರವನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಕೂಡ ಕೈನ ಸಹಾಯದಿಂದನೇ ಸ್ವಲ್ಪ ಅದರ ರಸ ಬಿಡೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇವಿಷ್ಟನ್ನು ಹಾಕ್ಕೊಂಡು ಈಗ ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು ಕುಟ್ಟಾಣಿಗೆ ಸ್ವಲ್ಪ ಕಹಿಬೇವಿನ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಜೀರಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನು ಸ್ವಲ್ಪ ಚೆನ್ನಾಗಿ ಕುಟ್ಕೋಬೇಕಾಗತ್ತೆ. ಇದು ಸ್ವಲ್ಪ ನುರಿದ ನಂತರ ನಾವು ಸ್ವಲ್ಪ ಮಾವಿನಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಇದು ಇಡಿಯಾಗಿ ಹಾಕಿದರೆ ಅದರ ರಸ ಬಿಟ್ಕೊಳ್ಳೋದಿಲ್ಲ, ಅದರಿಂದ ಸ್ವಲ್ಪ ಸ್ವಲ್ಪ ತೊಗೊಂಡು ಅದನ್ನು ಕುಟ್ಟಾಣಿಲಿ ಕುಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹುಣಸೆಹಣ್ಣು ಮತ್ತು ಖರ್ಜೂರದ ರಸಕ್ಕೆ ನಾವು ಸೇರಿಸ್ಕೊಂಬಿಡೋಣ. ಈಗ ಹೆಚ್ಚಿಟ್ಕೊಂಡಿರುವಂತಹ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ನಿಮಗೆ ಯಾವ ಸೈಜಿಗೆ ಬೇಕು, ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದೊಡ್ಡದು ಬೇಕಾದ್ರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಉಳಿಸಿಟ್ಕೊಂಡಿರುವಂತಹ ಕಹಿಬೇವಿನ ಹೂಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಇದಕ್ಕೆ ನೀವು ಪೆಪ್ಪರ್ ಪೌಡ್ರ್ ಅಂದರೆ ಕಾಳುಮೆಣಸಿನ ಪುಡಿಯನ್ನು ಹಾಕಬಹುದು. ಹಾಗೆಯೇ ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ ಹಾಕಬಹುದು. ಇದರಲ್ಲಿ ಕಹಿ ಬೇವಿನ ಹೂ ಇದೆಯಲ್ಲ, ಅದು ದುಃಖ, ಹಾಗೆಯೇ ಬೆಲ್ಲ ಸಂತೋಷ, ಮಾವಿನಕಾಯಿ ಸಂಕೋಚ, ಹುಣಸೆಹಣ್ಣು ಅಹಿತಕರ, ಮೆಣಸಿನಕಾಯಿ ಅಥವಾ ಕಾಳುಮೆಣಸಿನ ಪುಡಿ ಅದು ಕೋಪವನ್ನು ಸೂಚಿಸುತ್ತೆ. ಹಾಗೆ ಉಪ್ಪು ಭಯ. ಇಲ್ಲಿ ಬಳಸುವಂತಹ ಒಂದೊಂದು ಪದಾರ್ಥಗಳು ಕೂಡ ಒಂದೊಂದು ಭಾವನೆಗಳ ಸಂಕೇತ. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇವು ಬೆಲ್ಲವನ್ನು ಮಾಡಿಕೊಂಡು ತಿಂತಾರೆ. ಕೆಲವು ಕಡೆ ಬೇವಿನ ಚಟ್ನಿಯನ್ನು ಅಂದರೆ ಕಹಿಬೇವಿನ ಚಟ್ನಿಯನ್ನು ಮಾಡ್ಕೊಂಡು ಕೂಡ ತಿಂತಾರೆ. ನೀವು ಯುಗಾದಿಯಲ್ಲಿ ಯಾವ ರೀತಿಯ ಬೇವು ಬೆಲ್ಲವನ್ನು ಮಾಡ್ತೀರಾ ಅಂಥೇಳಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.